ಸಂತನೆಂದರೆ ಯಾರು ದಿವ್ಯತೆಯ ಅರಿತ. ಡಿಸೆಂಬರ್ 3 ವಿಶೇಷ ಚೇತನ ದಿನಾಚರಣೆ ಶುಭಾಶಯಗಳು. ಈ ವರ್ಷದ 2024ರ ಥೀಮ್ ಬಂದುಬಿಟ್ಟು ವಿಶೇಷ ಚೇತನರಿಗೆ ಹೆಚ್ಚಾಗಿ ನಾಯಕತ್ವ ಬೆಳೆಸಬೇಕು, ಜೊತೆಗೆ ಅವ್ರನ್ನ ಎಲ್ಲ ಕ್ಷೇತ್ರದಲ್ಲಿ ಅವರು ಎಂಗೇಜ್ ಆಗಬೇಕು ಅಂತ ಒಂದು ಥೀಮ್ ಅದ ರೀ. ಈ ನಿಟ್ಟಿನಲ್ಲಿ APD ಸಂಸ್ಥೆ, ದಿ ಅಸೋಸಿಯೇಷನ್ ಆಫ್ ಪೀಪಲ್ ಡಿಸಬಿಲಿಟಿ, ಈ ಸಂಸ್ಥೆ 1950 ಸ್ಟಾರ್ಟ್ ಆಯಿತು. ಮೇಡಮ್ NSM ಅವರು ಸ್ಟಾರ್ಟ್ ಮಾಡಿದರು. ಈ ಸಂಸ್ಥೆಯ ಮೂಲಕ ನಾವು ಸುಮಾರು ಕರ್ನಾಟಕದಲ್ಲಿ 6 ಲಕ್ಷ ವಿಶೇಷ ಚೇತನರಿಗೆ ರೀಚ್ ಆಗಿವಿ. ಒಟ್ಟಾರೆ 2011 ಪ್ರಕಾರ 13,24,000 ಜನಸಂಖ್ಯೆ ಇದೆ ವಿಶೇಷ ಚೇತನರು. ಅದರಲ್ಲಿ ನಾವು 6 ಲಕ್ಷ ಜನಕ್ಕೆ ರೀಚ್ ಆಗಿವಿ. ಇಲ್ಲಿ ಮುಖ್ಯವಾಗಿ ಮಕ್ಕಳು, ಯುವಕರು ಮತ್ತು ಬೆನ್ನುಮೂಳೆ ಅಪಘಾತದವರು ಸುಮಾರು 21 ಪ್ರಕಾರದ ಡಿಸಬಿಲಿಟಿ ಬರುತ್ತೆ. ಅವರಿಗೆಲ್ಲ ಪತ್ತೆ ಹಚ್ಚಿ ಅವರಿಗೆ ಶಿಕ್ಷಣ, ಆರೋಗ್ಯ ಸೇವೆಗಳು ಮತ್ತು ಉದ್ಯೋಗ ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ. ಇಲ್ಲಿ ಧಾರವಾಡ ಮತ್ತು ವಿಶೇಷವಾಗಿ ಬೆಳಗಾವಿ ಬಂದಾಗ ನಾವು ಸುಮಾರು ತಮ್ಮ ಸ್ವಂತ ಕೆಲಸ ತಾವು ಮಾಡ್ತಾರೆ. ಅವರಿಗೆ ವೀಲ್ ಚೇರ್ ಕೊಡೋದಾಗಿರ್ಬೋದು, ಮತ್ತು ಫಿಸಿಯೋಥೆರಪಿ ಸರ್ವಿಸು, ಮೆಡಿಕಲ್ ಸಪೋರ್ಟ್ ಕೊಟ್ಟು ಅವರು ಸಮಾಜದ ಮುಖ್ಯವಾಗಿ ಬರೋಂಗೆ ಮಾಡ್ತೀವಿ. ಜೊತೆಗೆ ಚಿಕ್ಕ ಮಕ್ಕಳು 0 to 8 years ಮಕ್ಕಳು, ಇಲ್ಲಿ ಮುಖ್ಯವಾಗಿ ಅಭಿವೃದ್ಧಿ ಕುಂಠಿತ ಮಕ್ಕಳು ಹೇಳ್ತೀವಿ. ಎಕ್ಸಾಂಪಲ್ 100 ಮಕ್ಕಳು ಹುಟ್ಟಿದ್ರೆ ಅದರಲ್ಲಿ 4 ಮಕ್ಕಳು ಸಮಸ್ಯೆಯಿಂದ ಹುಡ್ತಾರೆ. ಎಕ್ಸಾಂಪಲ್ ಕೆಲವು ಮಕ್ಕಳಿಗೆ ಕೂತ್ಕೊಂಡಾಗಿಲ್ಲ, ಕೆಲವು ಮಕ್ಕಳಿಗೆ ಮಾತು ಬರೋಂಗಿಲ್ಲ, ಕೆಲವು ಮಕ್ಕಳಿಗೆ ಕಾಲು ಸಮಸ್ಯೆ ಇರುತ್ತೆ, ಕೈ ಸಮಸ್ಯೆ ಇರುತ್ತೆ. ಈ ಥರ 21 ಪ್ರಕಾರ ಸಮಸ್ಯೆ ಇದ್ದ ಆ ಮಕ್ಕಳನ್ನ ಪತ್ತೆ ಹಚ್ಚಿ ಅವ್ರಿಗೆ ಸ್ಕ್ರೀನಿಂಗ್ ಮಾಡಿ ಅವ್ರಿಗೆ ಕೂಡ ನಾವು ಸಪೋರ್ಟ್ ಮಾಡ್ತೀವಿ. ಎಕ್ಸಾಂಪಲ್ ಮೆಡಿಕಲ್ ಸಪೋರ್ಟು, ಸರ್ಜರಿ ಮತ್ತು ಮೊಬಿಲಿಟಿ ಏಡ್ಸ್ ಕೊಡೋದು, ಸರ್ಕಾರದ ಸ್ಕೀಮ್ ಲಿಂಕ್ ಮಾಡೋದು. ಹೀಗಾದಾಗ ಆ ಮಗು ಮುಂದೆ ಬರುತ್ತೆ ಮತ್ತು ಪಾಲಕರು ಅದ್ರ ಬಗ್ಗೆ ಅರಿವು ತೊಗೊಂಡು ಆ ಮಕ್ಕಳನ್ನ ಬೆಳೆಸ್ತಾರೆ. ಸರ್ ಇದು ಎಲ್ಲ ದಾನಿಗಳನ್ನು ನಡೀತದೆ. ಅವರಿಗೆ ಆರೋಗ್ಯ, ಶಿಕ್ಷಣ, ಉದ್ಯೋಗ, ಮೆಡಿಕಲ್ ಸಪೋರ್ಟು ಎಲ್ಲ ಕೊಟ್ಟು ಅವರೇ ನಾವೀಗ ಸದ್ಯ ಮಾಡ್ತಾ ಇರೋದು ಅಲ್ಲೆಲ್ಲ ಸಣ್ಣ ಬ್ಲಾಕ್ ತೊಗೊಂಡಿವಿ. ಇನ್ನು ನಮಗೆ ಹಣಕಾಸಿನ ಕೊರತೆ ಅದ. ಒಂದು ಹಣಕಾಸಿನ ಒಂದು ಸಹಾಯ ಸಿಕ್ಕರೆ ನಾವು ಎಲ್ಲ ಉತ್ತರ ಕರ್ನಾಟಕ ಎಲ್ಲ ಬ್ಲಾಕ್ ಆ ನಿಟ್ಟಿನಲ್ಲಿ ಜೊತೆಗೆ 6 ಲಕ್ಷ ವಿಶೇಷ ರೀಚ್ ಆಗಿವಿ. ಅದ್ರಾಗ ಬೇರೆ ಬೇರೆ ಕಾರ್ಯಕ್ರಮ ಕೊಡ್ತೇವೆ ನಾವು 6 ಲಕ್ಷದಲ್ಲಿ. ಇಲ್ಲಿ ವಿಶೇಷವಾಗಿ ಬೆಳಗಾವಿ ಮತ್ತು ಕಲಬುರಗಿ ಡಿವಿಷನ್ ಬಂದಾಗ ನಾವು 14 ಜಿಲ್ಲೆ ನೋಡ್ತಾ ಇದ್ದೀವಿ. ಧಾರವಾಡ, ಬಾಗಲಕೋಟೆ, ಹಾವೇರಿ ಎಲ್ಲ ಸೇರಿದಂತೆ ಬಂದಾಗ ಶೀಘ್ರ ಪತ್ತೆ ಹಚ್ಚುವಿಕೆ. ಇಲ್ಲಿ 0 to 8 years ಮಕ್ಕಳು, 0 to 8 ವರ್ಷ ಮಕ್ಕಳಿಗೆ ನಾವು ಮಾಡ್ತೀವಿ. ಈ ಮಕ್ಕಳನ್ನ ಪತ್ತೆ ಹಚ್ತೀವಿ. ಎಲ್ಲ ಹಾಸ್ಪಿಟಲು, PSCಗೆಲ್ಲ ಹೋಗಿ ಸ್ಕ್ರೀನಿಂಗ್ ಮಾಡ್ತೀವಿ. ಯಾವ ಮಕ್ಕಳಿಗೆ ಸಮಸ್ಯೆ ಐತೆ ಅಂದರೆ ಕೆಲವು ಮಕ್ಕಳಿಗೆ ಕಾಲು ಸಮಸ್ಯೆ ಇರುತ್ತೆ. RPD ಕಾಯ್ದೆ ಪ್ರಕಾರ 21 ಪ್ರಕಾರ ಸಮಸ್ಯೆ ಬರ್ತಾವೆ. ಆ ಮಕ್ಕಳಿಗೆ ಪತ್ತೆ ಹಚ್ಚಿ ಅವರಿಗೆ ಸರ್ವಿಸ್ ಕೊಡೋದು. ಸರ್ವಿಸ್ ಅಂದಾಗ ಫಿಸಿಯೋಥೆರಪಿ ಸರ್ವಿಸು, ಮೊಬಿಲಿಟಿ ಏಡ್ಸು, ಮೆಡಿಕಲ್ ಸಪೋರ್ಟು, ಶಿಕ್ಷಣ ಇದೆಲ್ಲ ನೋಡಿ ಮತ್ತು ಶಾಲೆಗೆ ಹೋಗಂಗ ಒಂದು ಕಾರ್ಯಕ್ರಮ. ಈ ಸದ್ಯಕ್ಕೆ ಧಾರವಾಡ ಬಂದಾಗ ಇಲ್ಲಿ ಆರೋಗ್ಯ ಸಂಸ್ಥೆಯವರು ಮತ್ತು ಜನಮುಖಿ ಸಂಸ್ಥೆ ಕೆಲಸ ಮಾಡ್ತಾರೆ. ಮುಖ್ಯವಾಗಿ ಈ ಮಕ್ಕಳನ್ನ ಮುಂದೆ ತರಾಕ ಮತ್ತು ಇದಕ್ಕೆ ಬೇಕಾಗಿ ಪಾಲಕರಿಗೆ ತರಬೇತಿ ಕೊಡ್ತೀವಿ ನಾವು. ಪಾಲಕರಿಗೆ ಉದ್ಯೋಗ ಇರ್ಬೋದು ಮತ್ತು ಪಾಲಕರ ಮನೆಯಲ್ಲಿ ಕೂಡಲಿ ನಾವು ಒಂದು ಸೆಂಟರ್ ಕೂಡ ಮಾಡ್ಕೊಂಡಿದ್ವಿ. ಎಲ್ಲರಿಗೂ ನಮಸ್ಕಾರ. ಈಗಾಗಲೇ ಬರ್ತಾ ಇದೆ. ಇದರ ಅಡಿಯಲ್ಲಿ ಅರ್ಲಿ ಇಂಟರ್ವೆನ್ಷನ್ ಅಂತ ಹೇಳ್ತೀವಿ. ಮಕ್ಕಳ ಶೀಘ್ರ ಪತ್ತೆ ಹಚ್ಚುವಿಕೆ ಕಾರ್ಯಕ್ರಮವನ್ನ ಸ್ಥಳೀಯವಾಗಿ ಗ್ರಾಮೀಣ ಮಟ್ಟದ ಸಹಿತ ವಿಶೇಷ ಚೇತನ ಮಕ್ಕಳಿಗೆ ಮುಖ್ಯವಾಹಿನಿಗೆ ತರಬೇಕನ್ನುವ ಸದುದ್ದೇಶದಿಂದ ಸ್ಥಳೀಯ ಸಂಸ್ಥೆಗಳಿಗೂ ಸಹಿತ ಅವರು ಪ್ರಾಧಾನ್ಯತೆ ಕೊಟ್ಟಾಗ ಧಾರವಾಡ ಜಿಲ್ಲೆಯಲ್ಲಿ ಪ್ರಪ್ರಥಮ ಬಾರಿಗೆ ಆರೂಢ ಸಂಸ್ಥೆ ದರ್ಶನ ಮತ್ತು ಆರ್ಥಿಕ ಸಹಾಯದಲ್ಲಿ ಏನು ಬಾಲ್ಯಾವಸ್ಥೆಯಲ್ಲಿನ ಅಭಿವೃದ್ಧಿ ಕುಂಠಿತ ಮಕ್ಕಳನ್ನ ಗುರುತಿಸುವಂತ ಕಾರ್ಯವನ್ನು ಪ್ರಾರಂಭ ಮಾಡಿತು. 2019ರಿಂದ ನಾವು ಈ ಭಾಗದಲ್ಲಿ ಕಾರ್ಯಕ್ರಮವನ್ನು ಆರಂಭ ಮಾಡಿದ್ದೀವಿ. ಪ್ರಸ್ತುತ 250 ಮಕ್ಕಳಿಗೆ ಧಾರವಾಡ ಗ್ರಾಮಾಂತರ ಮತ್ತು ನವಲ್ಗುಂದ ಭಾಗದಲ್ಲಿ ಗುರುತಿಸಿ ಆ ಮಕ್ಕಳಿಗೆ ಚಟುವಟಿಕೆ ಕೊಡುವಂಥದ್ದು, ಫಿಸಿಯೋಥೆರಪಿ ಒದಗಿಸುವಂಥದ್ದು, ಸಾಧನ ಸಲಕರಣೆಗಳನ್ನು ನೀಡುವಂಥದ್ದು, ಜೊತೆಗೆ ಸಾಮಾಜಿಕ ಭದ್ರತಾ ಯೋಜನೆಗಳನ್ನು ಸಹ ಒದಗಿಸುತ್ತಾ ಆ ಮಕ್ಕಳಿಗೆ ನಾವು ಒಂದು ಮುಖ್ಯವಾಹಿನಿಗೆ ತರುವಲ್ಲಿ ಸತತ ಪ್ರಯತ್ನ ಮಾಡ್ತಾ ಇದ್ದೇವೆ. ಇದಕ್ಕೆ ಸತತವಾಗಿ APD ಸಂಸ್ಥೆ ನಮ್ಮ ಬೆನ್ನಿಗೆ ನಿಂತಿದೆ. ಹೀಗಾಗಿ ಆ 100 ಮಕ್ಕಳು ಇವತ್ತು ಮುಖ್ಯವಾಹಿನಿಗೆ ತರುವಲ್ಲಿ APD ಸಂಸ್ಥೆ ಪಾತ್ರ ಅತ್ಯಂತ ಮುಖ್ಯವಾಗಿದೆ. ಹೀಗಾಗಿ ಆರೂಢ ಸಂಸ್ಥೆ ಪರವಾಗಿ ಮತ್ತು ಎಲ್ಲ ಅಭಿವೃದ್ಧಿ ಕುಂಠಿತ ಮಕ್ಕಳ ಪರವಾಗಿ ಮತ್ತು ಮಕ್ಕಳ ಪಾಲಕರ ಪರವಾಗಿ, ಆ ಕುಟುಂಬದ ಪರವಾಗಿ ನಾನು APD ಸಂಸ್ಥೆಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಇದರಲ್ಲಿ ಅತ್ಯಂತ ನಮಗೆ ಪ್ರಾಥಮಿಕ ಹಂತದಿಂದ ರಮೇಶ್ ಗೋಂಗ್ರಿ ಸರ್ ಅವರು ನಮಗೆ ಮಾರ್ಗದರ್ಶನ ಕೊಡ್ತಾ ಇದ್ರು. ಹಿರೇಮಠ ಸರ್ ಅಂತೇಳಿ ಶಿವ ಹಿರೇಮಠ ಸರ್, ಜೊತೆಗೆ ಇನ್ನೂ ಹಲವಾರು ಜನರು APD ಸಂಸ್ಥೆ ಒಂದು ತಂಡ ಅತ್ಯುತ್ತಮವಾಗಿ ನಮಗೆ ಸಹಕಾರ ಕೊಡ್ತಾ ಇರೋದ್ರಿಂದ 100 ಮಕ್ಕಳು ಇವತ್ತು ಮುಖ್ಯವಾಹಿನಿಗೆ ಬರ್ತಾ ಇದ್ದಾರೆ.
ಆರೋಗ್ಯ ಸಂಸ್ಥೆ ಆಶೀರ್ವಾದ ನಗರಕ್ಕೆ ಪಿ ಜಿ ಹೋಗ್ತಿದ್ದೀವಿ. ಅಲ್ಲಿಂದ ನಮಗೆ ಮಗುಗೆಲ್ಲ ಜಿ ಐ ಡಿ ಕಾರ್ಡ್ ಮಾಡೋದು, ಆಮೇಲೆ ಅಲ್ಲಿ ಪೆನ್ಷನ್ ಬರೋದು, ಆಮೇಲೆ ಅಕ್ಕಿ ವಸ್ತುಗಳನ್ನು ಕೊಡೋದು, ಅದನ್ನೆಲ್ಲ ಆರೋಗ್ಯ ಸಂಸ್ಥೆ ಮುಖಾಂತರ ಮಾಡ್ತೀವಿ. ಆಮೇಲೆ ಡಿಮ್ಯಾನ್ಸಿಗೆ ಅಲ್ಲಿ ಡಿಮ್ಯಾನ್ಸಿಗೆ ಫಿಸಿಯೋಥೆರಪಿಗೆ ಮತ್ತು ವಿಕಲಚೇತನರಿಗೆ ಒಂದು ಒಳ್ಳೆ ಹೆಲ್ಪ್ ಆಗೈತೆ ಆರೋಗ್ಯ ಸಂಸ್ಥೆ ಮತ್ತು APDಯಿಂದ ಒಂದು ಒಳ್ಳೆ ಹೆಲ್ಪ್ ಆಗೈತಿ. ಎಲ್ಲರ ಪರವಾಗಿ ನಮ್ಮ ನವಲಗುಂದ ತಾಲೂಕಿನ ಪರವಾಗಿ ನಾನು ಒಂದು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಆರೋಗ್ಯ ಸಂಸ್ಥೆ एक तू ही भरोसा एक तू ही सहारा 2015 ಏಕಕಾಲಕ್ಕನ ಬೆನ್ನೊಳಗೆ ನರ ಜಾಯಿಂಟ್ ಆಗಿ ಆಪರೇಷನ್ ಆದಗಳಾದ್ರೆ ಕಾಲು ಹೋಗ್ಬಿಟ್ಟು ಕಾಲು ಹೋದಗಳು ಅಂತಂತಂದ್ರೆ ನನಗೆ ಏನು ಮಾಡೋಕ್ಕೆ ತೋಚಲಂಗಾಗಿ 3 ವರ್ಷದಿಂದ 4 ಬೆಡ್ ಮೇಲೆ ಮಕ್ಕೊಂಡು ನನಗೆ ಏನು ಮಾಡೋಕ್ಕೆ ಚಾನ್ಸ ಇಲ್ಲದಕ್ಕಾಗಿ ಒಂದು ಸಲ ನನಗೆ ಏನು ಅನ್ನಿಸ್ತು ಜೀವನದೊಳಗೆ ಭಾರಿ ನೊಂದ್ಕೊಂಡೆ. ನೊಂದ್ಕೊಂಡು ಏನು ಮಾಡಿದರೆ ಏನಾಕೈತೆ ಅಂತ ಯಾಕೆ ಸುಮ್ಮನೆ ನಾನು ಆದಷ್ಟು ಇನ್ನು ಪ್ರಾಣ ಹತ್ಯೆ ಮಾಡ್ಕೊಳ್ಬೇಕನ್ನುವಂಥ ಅಲ್ಲಿ ಮಟ್ಟ ನಾನಾ ಒಬ್ಬನ ಹೋಗ್ಬೋದಲ್ಲ, ಮನುಷ್ಯರ ಸಹಾಯ ಇಲ್ದಂಗೆ. ಈಗ APD ಸಂಸ್ಥೆ ಮತ್ತು ಆರೂಢ ಸಂಸ್ಥೆ ಇವ್ರು ಏನು ಇಂಥವ್ರಿಗೆ ವಿಶೇಷವಾಗಿ ಸೇವೆಯನ್ನು ಕೊಡ್ತಾರಲ್ರಿ, ಅದಕ್ಕೆ ನಿಮ್ಗೇನು ಅನಿಸ್ತೈತಿ? APD ಸಂಸ್ಥೆ ಮತ್ತು ಆರೂಢ ಸಂಸ್ಥೆ ಇಂಥವ್ರು ಇನ್ನೂ ಬೆಳೀಲಿ, ಇಂಥವ್ರು ನಮ್ಮಂಥವ್ರು ಗುರುತಿಸಿ ಕಾಸ ಎಲ್ಲರನ್ನೂ ಅವರು ಸಮಾಜದೊಳಗೆ ಮುಂದೆ ತರಲಿ ಅಂತ ಕಾಸ ಅವ್ರಿಗೆ ನಾವು ಕೇಳ್ಕೊಂತೀವಿ. ಸಂಘ ಅಂತ ಮಾಡಿ ಆ ಸಂಘಗಳಿಗೆ ಆ ಸಂಘದ ಮುಖಾಂತರ ಅವರಿಗೆ ಫಲಾನುಭವಿಗಳಿಗೆ ರಿಯಾಯಿತಿ ಸಾಲ ಕೊಡ್ತಾರೆ. ಅವರು ಉದ್ಯೋಗ ಮಾಡ್ಕೊಂಡು ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಹೋಗ್ಬೇಕಂತಂದ್ರೆ ಅಥವಾ ಅರೆ ಸರ್ಕಾರಿ ಯಾವುದೇ ಒಂದು ನಮ್ದು ದೈನಂದಿನ ಚಟುವಟಿಕೆಯನ್ನು ನಾವು ಪೂರ್ತಿಗೊಳಿಸ್ಕೋಬೇಕಂತಂದ್ರೆ ನಮಗೆ ಅಂದ್ರೆ ವಿಕಲಚೇತನರಿಗೆ, ಹಿರಿಯ ನಾಗರಿಕರಿಗೆ, ಗರ್ಭಿಣಿ ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ ಮಾರ್ಗ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಹಾಗಾಗಿ ನಾವೇನು ಮಾಡಬೇಕಂದ್ರೆ ಪ್ರತಿಯೊಂದು ಸರ್ಕಾರಿ ಮತ್ತು ಅರೆ ಸರ್ಕಾರಿ ಪ್ಲೇಸ್ಗಳೊಳಗೆಲ್ಲ ಎಕ್ಸೆಸಿಬಿಲಿಟಿ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ನಾವು ಅದನ್ನು ನೋಡಿಕೊಂಡು ಮುಂದಿನ ದಿನಗಳಲ್ಲಿ ಎಲ್ಲರೂ ಕೈ ಜೋಡಿಸಿ ಎಲ್ಲ ಪ್ರದೇಶದೊಳಗೂ ನಾವು ಎಕ್ಸೆಸಿಬಿಲಿಟಿ ಮಾಡೋಣ ಅಂತ ಹೇಳ್ತೇವೆ. ಪೋಷಣಾ ಭತ್ಯೆ ಮಿನಿಮಮ್ ಒಂದು 4 ರಿಂದ 5 ಸಾವಿರ ಕೊಟ್ಟರೆ ಎಷ್ಟು ಸಹಾಯ ಆಗುತ್ತೆ, ಅದು ನಾವು ಗೌರ್ಮೆಂಟ್ಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಜೊತೆಗೆ ಉದ್ಯೋಗ ಬಂದಾಗ ಎಷ್ಟೋ ಜನಕ್ಕೆ ಹೊರಗಡೆ ಹೋಗಿ ಉದ್ಯೋಗ ಮಾಡೋಕ್ಕಾಗಲ್ಲ, ಮನೆಯಲ್ಲಿ ಕೂತ್ಕೊಂಡು ಅವರು ಸರ್ಕಾರದಲ್ಲಿ ಅದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಇದ್ರ ಬಗ್ಗೆ ಇನ್ನಷ್ಟು ಅವೇರ್ನೆಸ್ ಮೂಡಿಸಿ ಎಲ್ಲರಿಗೂ ಮುಟ್ಟುವಂತ ನಾವು APD ಸಂಸ್ಥೆಯವರು ಮತ್ತು ಸ್ಥಳೀಯವಾಗಿ ಆರೋಗ್ಯ ಸಂಸ್ಥೆಯವರು ಮುಂಚೆ ಕೆಲಸ ಮಾಡೋದು ಕಾರಣ ಇದೆ. ನಮ್ಮಲ್ಲಿ ಎಲ್ಲ ಸಂಪನ್ಮೂಲರು ಲೆಫ್ಟ್ ರೈಟ್ ಹಿಂಗೆ ಮಾಡ್ತಾ